ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಚಾರ ಏನು ಅಂತಂದರೆ, ನಮ್ಮ ರಾಷ್ಟ್ರದ ಸೆಂಟ್ರಲ್ ಗೌರ್ಮೆಂಟು ಕೇಂದ್ರ ಸರ್ಕಾರದ ಸರ್ಕಾರಿ ನೌಕರರಿಗೆ 8ನೇ ವೇತನ ಆಯೋಗದ ಬಗ್ಗೆ ಕಿರು ಮಾಹಿತಿ ನೀಡ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ದಿವಸಗಳಿಂದ ಈ ವಿಡಿಯೋಸ್ ಮಾಡಲಿಕ್ಕೆ ಆಗಲಿಲ್ಲ, ಕಾರಣಾಂತರಗಳಿಂದ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸೊ ವಿಷಾದ ವ್ಯಕ್ತಪಡಿಸ್ತೀನಿ. ಸೊ ಬನ್ನಿ ನೋಡೋಣ, ನಮಗೆ ಯಾವ ರೀತಿ ಕರ್ನಾಟಕ ಸರ್ಕಾರಿ ನೌಕರರಿಗೆ 7th ಪೇ ಯಾವ ರೀತಿ ನಮಗೆ ಲಭಿಸಿದೆ. 2025ರಲ್ಲಿ ಬಹುಶಃ ಫೆಬ್ರವರಿ 1ನಲ್ಲಿ ಬಜೆಟ್ ಮಂಡನೆಯಾಗಲಿದೆ. ಅದರಲ್ಲಿ ಒಂದು ಚರ್ಚಾ ವಿಷಯವಾಗಬಹುದು 8th ಪೇ ಕಮಿಷನ್ ಅಥವಾ 8ನೇ ವೇತನ ಆಯೋಗದ ಬಗ್ಗೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಯಾರ್ಯಾರಿದ್ದಾರೆ ಅದರ ಅಸೋಸಿಯೇಷನ್ಗಳು ಮಾನ್ಯ ಪ್ರಧಾನಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಈ ಒಂದು ವೇತನ ಆಯೋಗದ 8ನೇ ವೇತನ ಆಯೋಗದ ಶಿಫಾರಸಿನ ಮೇರೆಗೆ 8th ಪೇ ಕಮಿಷನ್ ಅಂದರೆ 8th ಪೇ ಲಾಗು ಮಾಡಬೇಕೆಂದು. ಅದರ ಬಗ್ಗೆ ಸವಿಸ್ತಾರವಾಗಿ ಬನ್ನಿ ಈ ವಿಡಿಯೋದಲ್ಲಿ ಇನ್ಫಾರ್ಮೇಟಿವ್ ಟಾಪಿಕ್ ಇದೆ ಸ್ನೇಹಿತರೆ, ನೋಡೋಣ ಬನ್ನಿ. ಯಾರು ಹೊಸದಾಗಿ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ. ಸ್ನೇಹಿತರೆ, ಕೇಂದ್ರ ಸರ್ಕಾರ 7ನೇ ಮತ್ತು 8ನೇ ವೇತನ ಆಯೋಗದ ಮಾಹಿತಿ. ಕೇಂದ್ರ ಸರ್ಕಾರಿ ಉದ್ಯೋಗಿಗಳ ವೇತನವನ್ನು ಪುನರ್ ನಿರ್ಮಿಸಲು ಪ್ರತಿ 10 ವರ್ಷಗಳಿಗೆ ಒಂದು ಬಾರಿ ವೇತನ ಆಯೋಗವನ್ನು ಜಾರಿಗೊಳಿಸಲಾಗುತ್ತದೆ. 7ನೇ ವೇತನ ಆಯೋಗ ಸ್ಥಾಪನೆ ದಿನಾಂಕ 2014 ಫೆಬ್ರವರಿ 28 ಅಂತಿಮ ವರದಿ 2015 ನವೆಂಬರ್ 19 ಜಾರಿಯಾಗಿದ್ದು 2016 ಜನವರಿ 1 ಮೂಲ ವೇತನ 7,000 ಮತ್ತು 18,000ಕ್ಕೆ ಹೆಚ್ಚಳ. ಈ ಆಯೋಗದ ಜಾರಿಯಿಂದಾಗಿಯೇ ಸರ್ಕಾರಿ ಉದ್ಯೋಗಿಗಳ ವೇತನದಲ್ಲಿ ಪ್ರಮುಖ ಬದಲಾವಣೆಗಳು ಕಂಡುಬಂದವು. 8ನೇ ವೇತನ ಆಯೋಗ. ಕೇಂದ್ರ ಸರ್ಕಾರಿ ಉದ್ಯೋಗಗಳ ಒತ್ತಾಯದ ಮೇರೆಗೆ 8ನೇ ವೇತನ ಆಯೋಗದ ಚರ್ಚೆಗಳು 2024ರಲ್ಲಿ ಆರಂಭವಾದವು. 2025ರ ಬಜೆಟ್ ಅಧಿವೇಶನದಲ್ಲಿ ಸರ್ಕಾರದಿಂದ ಈ ಕುರಿತು ಮಾಹಿತಿ ಹೊರಬರುವ ನಿರೀಕ್ಷೆ ಇದೆ. ಅಪೇಕ್ಷಿತ ಬದಲಾವಣೆಗಳು: ಮೂಲ ವೇತನ 18,000ದಿಂದ 34,560ಕ್ಕೆ ಹೆಚ್ಚಳ. ಪಿಂಚಣಿ 17,200ಕ್ಕೆ ಹೆಚ್ಚಳ. ವೇತನ ಗಾತ್ರದ ನಿರೀಕ್ಷಿತ ಪಟ್ಟಿ ಮಟ್ಟ: 7ನೇ ವೇತನ ಆಯೋಗದ ವೇತನ 8ನೇ ಆಯೋಗದ ನಿರೀಕ್ಷಿತ ವೇತನ ಮಟ್ಟ 18,000 7ನೇ ವೇತನ ಆಯೋಗ ಇದ್ದಾಗ, ಆಮೇಲೆ 8ನೇ ವೇತನ ಆಯೋಗ ಇದ್ದಾಗ 21,600 ರೂಪಾಯಿಗಳು. ಇದೇ ರೀತಿ 7ನೇ ವೇತನ ಆಯೋಗದಲ್ಲಿ 35,400 ರೂಪಾಯಿ ಇದ್ದರೆ 8ನೇ ವೇತನ ಆಯೋಗದಲ್ಲಿ 42,480 ರೂಪಾಯಿಗಳು. ಇದೇ ರೀತಿ 7ನೇ ವೇತನ ಆಯೋಗದಲ್ಲಿ 1,23,100 ಇದ್ದರೆ 1,47,720 ರೂಪಾಯಿಗಳು. ಮಟ್ಟ 18ರಲ್ಲಿ 2,50,000 ರೂಪಾಯಿ ಇದ್ದರೆ 8ರಲ್ಲಿ 3,00,000 ರೂಪಾಯಿಗಳು. ಎಚ್ಚರಿಕೆ: ಈ ಮಾಹಿತಿಯು ಮಧ್ಯಮ ವರದಿಗಳ ಮೇಲೆ ಆಧಾರಿತವಾಗಿದೆ. ಸರ್ಕಾರದಿಂದ ಅಧಿಕೃತ ಘೋಷಣೆ ಬಾಕಿಯಾಗಿದೆ. ಸಾರಾಂಶ: 8ನೇ ವೇತನ ಆಯೋಗದ ಜಾರಿಗೆ ಸಾಕಷ್ಟು ನಿರೀಕ್ಷೆಗಳು ಇವೆ. ವೇತನ ಹೆಚ್ಚಳ ಕೇಂದ್ರ ಸರ್ಕಾರಿ ಉದ್ಯೋಗಿಗಳಿಗೆ ಆರ್ಥಿಕ ಬಲವನ್ನು ನೀಡುವುದರ ಜೊತೆಗೆ ದೇಶದ ಆರ್ಥಿಕ ಸ್ಥಿತಿಗತಿ ಮೇಲೆ ಪ್ರಭಾವ ಬೀರಬಹುದು. ಸೊ ಇದೇನು ಸರ್ಕಾರದ ವತಿಯಿಂದ ಯಾವುದೇ ರೀತಿ ಅಧಿಕೃತ ಈ ಮಾಹಿತಿಯನ್ನು ಲಭ್ಯವಿಲ್ಲ ಸ್ನೇಹಿತರೆ. ಬಟ್ ಏನು ಸ್ಪೆಕ್ಯುಲೇಷನ್ ಇದೆ, ಯಾವ ರೀತಿ ನಮ್ಮ ಕರ್ನಾಟಕ ಸರ್ಕಾರಿ ನೌಕರಿಗೆ 6ನೇ ವೇತನ ಆಯೋಗದಿಂದ 7ನೇ ವೇತನ ಆಯೋಗ ಲಭಿಸಿದೆ, ಅದೇ ರೀತಿ ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡುತ್ತಿರುವಂಥ ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ 8th ಪೇ ಕಮಿಷನ್ ವತಿಯಿಂದ ಸ್ಯಾಲ್ರಿ ಹೈಕ್ ಆಗಬಹುದು ಎನ್ನುವಂಥ ಮಾತನ್ನು ಕೇಳಿಬರ್ತಾ ಇದೆ ಸ್ನೇಹಿತರೆ. ಸರ್ಕಾರದ ವತಿಯಿಂದ ಇದುವರೆಗೆ ಯಾವುದೇ ಅಧಿಕೃತವಾದಂಥ ಮಾಹಿತಿಯನ್ನು ಲಭ್ಯವಿಲ್ಲ. ಆದರೂ ಸಹ ಪ್ರತಿಯೊಂದು ನ್ಯೂಸಲ್ಲಿ ನೀವು ನೋಡಿದಾಗ 8ನೇ ವೇತನ ಆಯೋಗ ಬರುವಂಥ ಫೆಬ್ರವರಿ 1ರಂದು ಈ ನಮ್ಮ ಬಜೆಟ್ ಸೆಷನ್ನಲ್ಲಿ ಅನೌನ್ಸ್ಮೆಂಟ್ ಮಾಡಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ
ವಿ ಹೋಪ್ ದ್ಯಾಟ್ 8th ಪೇ ಕಮಿಷನ್ 8ನೇ ವೇತನ ಆಯೋಗ ಜಾರಿಯಾಗುತ್ತೆ ಎನ್ನುವಂಥದ್ದು ಸರ್ಕಾರಿ ನೌಕರರಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್.